ಹಲೋ ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದು, ಇವತ್ತು ಒಂದು ನಾನು ರೈಡ್ ಹೋಗ್ತಾ ಇದ್ದೀನಿ ಟುವರ್ಡ್ಸ್ ಎಲ್ಲಿಗೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಎಲ್ಲಿಗೆ ಅಂತ ಒಂದು ಸ್ವಲ್ಪ ಗೆಸ್ಸಿಂಗ್ ಆಟ ಆಡೋದ ಎಲ್ಲಿಗೆ ಅಂತ. ಸೊ ಆ್ಯಕ್ಚುಲಿ ನನ್ನ ಫಸ್ಟು ಫ್ರೆಂಡ್ಸ್ ಜೊತೆ ರೈಡ್ ಮಾಡ್ತಾ ಇರೋದು. ಇವರೆಲ್ಲ ಬಂದ್ಬಿಟ್ಟು ನನಗೆ ಕಾಲೇಜ್ ಮೇಟ್ಸು, ಕಾಲೇಜಲ್ಲಿ ಜೊತೆಗೆ ಹೋದವ್ರು ಇವರೆಲ್ಲ. ಸೊ ಹಾಗಾಗಿ ಇವ್ರ ಜೊತೆ ಒಂದು ನನ್ನ ಫಸ್ಟ್ ರೈಡ್ ಇದು. ಆ್ಯಂಡ್ ಜೊತೆ ಫ್ರೆಂಡ್ಸ್ ಎಲ್ಲ ಗೆಟ್ ಟುಗೆದರ್ ಆಗಿ ತುಂಬ ದಿನ ಆಗಿತ್ತು. ಇದೊಂಥರ ಗೆಟ್ ಟುಗೆದರ್ ರೈಡ್ ಥರ ಆಗ್ತಿದೆ. ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಿದ್ರಿ ಹೋಗೋದ ಅಂತ. ಫಸ್ಟ್ ಸ್ಮಾಲ್ ರೈಡಿಂದ ಸ್ಟಾರ್ಟ್ ಮಾಡೋದು ಅಂದ್ಕೊಂಡ್ರಿ, ಆದರೆ ಆಲ್ ಆಫ್ ಅ ಸಡನ್ 2 days ರೈಡ್ ಪ್ಲ್ಯಾನ್ ಆಗಿದೆ. ಇದೇನು ತುಂಬ ದೊಡ್ಡ ರೈಡ್ ಅಲ್ಲ, ಆದರೆ ಒಂದು ಸಣ್ಣ ರೈಡೇ. 2 days ರೈಡು. ನಾನು ಆಲ್ಮೋಸ್ಟ್ ಬೆಳಗ್ಗೆ 4 o'clock ಆಗಿದೆ. ಇವಾಗ ನಾನು ನನ್ನ ಫ್ರೆಂಡ್ ರೂಮ್ ಹತ್ರ ಹೋಗ್ತಾ ಇದ್ದೀನಿ. ಎಲ್ಲರೂ ಗೆಟ್ ಟುಗೆದರ್ ಪಾಯಿಂಟ್ ಬಂದ್ಬಿಟ್ಟು ಅಲ್ಲಿ. ಸೊ ಹಾಗಾಗಿ ಅಲ್ಲೋಗಿ ಅಲ್ಲಿಂದ ನಾವು ನೆಕ್ಸ್ಟ್ ಜರ್ನಿನ ರೈಡ್ನ ಬಿಗಿನ್ ಮಾಡ್ತೀರಿ. ಸೊ ಈಗ ಇವಾಗ ಹೋಗ್ತಿರೋದು ನಾನು ಬಂದ್ಬಿಟ್ಟು ನನ್ನ ಫ್ರೆಂಡ್ ರೂಮ್ ಹತ್ರ. ಇವಾಗ ಕಂಪ್ಲೀಟಾಗಿ ಗಾಡಿ ಫ್ಯೂಯಲ್ ಟ್ಯಾಂಕ್ ಮಾಡಿಸ್ಕೊಂಡೆ ಹೋಗ್ತಾಯಿದ್ದೀನಿ ನಾನು ಇಲ್ಲೇ ಆನ್ ದ ವೇ ಇದಪ್ಪ. ಆ್ಯಂಡ್ ಈ ರೈಡ್ ಒಂಥರ ಖುಷಿ ಯಾಕೆ ಅಂದರೆ ಫ್ರೆಂಡ್ಸ್ ಜೊತೆ ಫಸ್ಟ್ ರೈಡ್ ಮಾಡ್ತಿರೋದು. ಆ್ಯಂಡ್ ಆಫ್ಟರ್ ಲಾಂಗ್ ಗ್ಯಾಪ್, ಅಂದರೆ ತುಂಬ ದಿನ ಆದಮೇಲೆ ನಾನು ಒಂದು ರೈಡ್ನ ಮಾಡ್ತಾ ಇರೋದು, ಅಂದರೆ ಲಾಂಗ್ ರೈಡ್ ಮಾಡ್ತಾ ಇರೋದು. ಆ್ಯಂಡ್ ಇನ್ನೊಂದು ಫ್ರೆಂಡ್ಸ್ ಜೊತೆ ಹೋಗ್ತಾ ಇರೋದು, ಅದೊಂದು ಖುಷಿ ಇದೆ. ಅದರಲ್ಲೂ ಯಾರೋ ಗೊತ್ತಿಲ್ಲದಿರೋ ಫ್ರೆಂಡ್ಸ್ ಅಂತಲ್ಲ, ಎಲ್ಲ ಕಾಲೇಜ್ ಮೇಟ್ಸ್ ಜೊತೆಗೆ ಓದೋರು ಎಲ್ಲರೂ. ಹಾಗಾಗಿ ಅವ್ರ ಜೊತೆ ಹೋಗೋಕ್ಕೆ ಇನ್ನೂ ಒಂದು ಮಜಾ ಇದೆ. ಆ್ಯಂಡ್ ಎಲ್ಲದಕ್ಕಿಂತ ಎಕ್ಸೈಟೆಡ್ ಆಗಿರೋದು ನಾನು. ಏನಕ್ಕೆ ಅಂದರೆ ಹೋಗ್ತಿರೋ ಜಾಗ ಬಂದ್ಬಿಟ್ಟು ಹೋಗಿದ್ದೀನಿ. ಏನಪ್ಪ ಇವನು ಎಲ್ಲ ಜಾಗಗಳು ಹೋಗಿದ್ದೀನಿ ಅಂತಲೇ ಎಲ್ಲ ಈ ವಿಡಿಯೋದಲ್ಲಿ ಅಂತ ಹೇಳೋಕ್ಕೋಗ್ಬಿಟ್ರೆ, ಮುಂಚೆ ಹೋಗಿದ್ದೆ, ಆದರೆ ಇವಾಗ ಇನ್ನೊಂದು ಸತಿ ಹೋಗ್ತಾಯಿದ್ದೀನಿ. ಅದು ಸೆಕೆಂಡ್ ಟೈಮ್ ಆ ಪ್ಲೇಸ್ಗೆ. ಅಂತೂ ಫೈನಲಿ ಗೈಸ್ ಬಿಟ್ಟಿದ್ದೀರಿ. ನನ್ನ ಜೊತೆಗೆ ಇನ್ನೊಂದು ಹಿಮಾಲಯನ್ ಇದೆ, ನನ್ನೊಂದು ಎಕ್ಸ್ಪಲ್ಸು. ಇಬ್ಬರು ಹೊರಟಿದ್ದೀರಿ. ಆ್ಯಂಡ್ 4 ಜನ ಹೊರಟಿದ್ದೀರಿ. ಬಿಡಬೇಕಾಗಿದ್ದು 5 ಗಂಟೆಗೆ. ಪ್ಲ್ಯಾನ್ ಚೇಂಜ್ ಆಗಿ ಲಗೇಜಸ್ ಎಲ್ಲ ಪ್ರಾಬ್ಲಮ್ ಆಗಿ 6 ಗಂಟೆ ಆಯಿತು ಬಿಡೋಷ್ಟರಲ್ಲಿ. ಮೈಸೂರು ಬೆಂಗಳೂರು ಹೈವೇಲಿದ್ದೀರಿ. ಈಗ ಅಂದವೇ ಹೊರಟಿದ್ದೀರಿ. ಆ್ಯಂಡ್ ನೆಕ್ಸ್ಟ್ ಈಗ ಒಂದು ಫ್ಯೂಯಲ್ ಬ್ರೇಕು ನಿಲ್ಲಿಸ್ಬೇಕು. ಅಂದರೆ ನನ್ನ ಗಾಡಿ ಫುಲ್ ಆಗಿದೆ ಫ್ಯೂಯಲ್ ಟ್ಯಾಂಕು, ಆದರೆ ಆ ಗಾಡಿ ಫುಲ್ ಆಗಿಲ್ಲ. ಅದೊಂದು ಫ್ಯೂಯಲ್ ಟ್ಯಾಂಕ್ ಮಾಡಿಸ್ಕೊಂಡು ಟುವರ್ಡ್ಸ್ ಇವಾಗ ಒಂದು ಐಡಿಯಾ ಬಂದಿರುತ್ತೆ ನಿಮಗೆ. ಮೈಸೂರು ರೋಡಲ್ಲಿ ಇದ್ದೀರಿ ಅಂದರೆ ಇಲ್ಲಿ ಅಂತ ನಿಮಗೊಂದು ಗೆಸ್ ಮಾಡಿ ಈಗ ಯಾವ ಕಡೆ ಹೋಗ್ತೀರಿ ಅಂತ. ಒಂದು ಮೈಸೂರು ಆದರೆ ಇರ್ಬೋದು, ಇಲ್ಲ ಅದರಿಂದ ಮುಂದೆ ಇರ್ಬೋದು. ಎಲ್ಲಿ ಅಂತ ನೀವು ಗೆಸ್ ಮಾಡಬೇಕಾಗಿರೋದು. ಗೆಸ್ ಮಾಡಿ ಕಮೆಂಟ್ ಮಾಡಿ. ಇಲ್ಲ ಮ್ಯಾಮ್, ವ್ಲಾಗ್ ಮಾಡ್ತಿದ್ದೆ. ಯಾಕೆ ಲಗೇಜ್ ಪ್ರಾಬ್ಲಮ್ ಆಗಿದ್ದು ಕಾರಣ ತುಂಬ ಲೇಟ್ ಆಗೋಯ್ತು. ಲಗೇಜ್ ಏನಾದರೂ ಕರೆಕ್ಟಾಗಿ ಸೆಟ್ ಆಗಿಬಿಟ್ಟಿದ್ರೆ ನೆಕ್ಸ್ಟ್ ಅದಕ್ಕೆಲ್ಲ ಹೊರಟ್ಬಿಡ್ತಿದ್ರಿ. ಲಗೇಜಲ್ಲಿ ಸಿಕ್ಕಾಬಿಡ ಪ್ರಾಬ್ಲಮ್ ಆಯಿತು. ಕುತ್ಕೊಳ್ಳೋಕೆ ಹಿಂದ್ಗಡೆ ನನ್ನ ಗಾಡೀಲಿ ಬೇರೆ ಹಿಂದ್ಗಡೆ ಸೀಟ್ ಅಷ್ಟು ಇದಿಲ್ಲ, ಕಂಫರ್ಟಬಲ್ ಇಲ್ಲ. ಸೊ ಹಾಗಾಗಿ ಹಿಂದ್ಗಡೆ ಕುತ್ಕೊಳ್ಳೋದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು ನನ್ನ ಫ್ರೆಂಡ್ಗೆ. ಅದಕ್ಕೋಸ್ಕರ ಪೂರ್ತಿ ಕಂಪ್ಲೀಟಾಗಿ ಮತ್ತೆ ಎಲ್ಲ ಲಗೇಜೆಲ್ಲ ತೆಗೆದು ಮತ್ತೆ ರೀಪ್ಯಾಕಿಂಗ್ ಮಾಡಿ ಮತ್ತೆ ಒಂದು ರೇಂಜಿಗೆ ಕೂರಿಸಿದ್ರಿ. ಈಗ ನಾಷ್ಟ ಇಲ್ಲೇ ಮಾಡ್ಕೊಳ್ಳೋದಾ? ನಾಷ್ಟ ಇಲ್ಲ, ಇಲ್ಲಿ ಬಿಡ್ದಿ. ಇಲ್ಲಿ ಫೇಮಸ್ ಆಯ್ತಿದ್ದು ತಟ್ಟೆ ಇಡ್ಲಿ. ಯಾರು? ಅವ್ನು ನೋಡ್ದೆ ತೀರು. ಇದು ತುಂಬ ಹಳೇದಿದು. ಓಕೆ, ಫೈನಲಿ ಒಂದು ಬ್ರೇಕ್ಫಾಸ್ಟ್ ಬ್ರೇಕ್ ಮುಗೀತು. ಈಗ ಬ್ರೇಕ್ಫಾಸ್ಟ್ ಬ್ರೇಕ್ ಮುಗಿಸ್ಕೊಂಡು ಈಗ ಡೈರೆಕ್ಟ್ ಟುವರ್ಡ್ಸ್ ಮೈಸೂರು. ಅಲ್ಲಿಂದ ನಿಮ್ಗೆ ಗೊತ್ತಾಗುತ್ತೆ ಮುಂದೆ ಎಲ್ಲಿ ಹೋಗ್ತಾಯಿದ್ದೀರಿ ಅಂತ. ನಾವಿವತ್ತು ಹೋಗ್ತಾ ಇರೋದು ಮಡಿಕೇರಿಗೆ.
ಆಲ್ಮೋಸ್ಟ್ ಇವಾಗೆಲ್ಲ ಮುಗಿಸ್ಕೊಂಡು ಹೊರಟಿದ್ರೆ ಫುಲ್ಲು ಚಿತ್ತಾಲಾಗಿ ಹೋಗ್ತಾ ಇದ್ದಾರೆ ಫಾಸ್ಟಾಗಿ ಕವರ್ ಮಾಡೋದಂತ. ನೋಡೋದ ಎಷ್ಟು ಫಾಸ್ಟಾಗಿ ಕವರ್ ಮಾಡ್ತೀನಿ ಅಂತ. ಏನು ಒಂದು 90-80 ಆರಾಮ್ಸೆ ಕ್ರೂಸ್ ಮಾಡ್ಕೊಂಡು ಹೋಗೋದ ಅಂತ ಪ್ಲ್ಯಾನಲ್ಲಿದ್ದೀರಿ. ನೋಡೋದ ಡೈರೆಕ್ಟ್ ನೆಕ್ಸ್ಟ್ ಸ್ಟಾಪ್ ಮೈಸೂರು ಅಂತ ಅಂದ್ಕೊಂಡಿದ್ದೀರಿ. ಮೈಸೂರು ಅಂತೂ ಪಕ್ಕ ಹೊಡೆಯಲ್ಲ, ಇನ್ನೊಂದು 50 ಕಿಲೋಮೀಟರ್ಸ್ಗೆಲ್ಲ ನೆಕ್ಸ್ಟ್ ಸ್ಟಾಪ್ ಹೊಡಿತೀರಿ, ಅದಂತ ಗ್ಯಾರಂಟಿ ನಂಗೆ ಗೊತ್ತೈತೆ. ಯಾಕಂದರೆ ಬ್ರೇಕ್ ಇಲ್ದೇ ನಾನ್ ಸ್ಟಾಪಾಗಿ ಓಡ್ಸೋಕ್ಕಂತೂ ಸದ್ಯಕ್ಕೆ ಆಗಲ್ಲ. ಯಾಕಂದರೆ ಇದು ನನ್ನ ಫಸ್ಟ್ ರೈಡು ಗ್ರೂಪ್ ಜೊತೆಗೆ. ಆ್ಯಂಡ್ ಗ್ರೂಪಲ್ಲೂ ಎಲ್ಲರೂ ಅಷ್ಟು ಕಂಫರ್ಟ್ ಆಗಬೇಕಲ್ಲ ಎಲ್ಲರೂ, ಅದಕ್ಕೋಸ್ಕರ ಸ್ವಲ್ಪ ಆರಾಮಾಗಿ ಹೋಗೋದು 50-50ಗೆ ಅಂದ್ಕೊಂಡಿದ್ದೀನಿ. ಒಂದು ಮಜಾ ಏನು ಅಂದರೆ ಎಲ್ಲ ಕಾಲೇಜ್ ಡೇಸ್ದು ಮತ್ತು ಕಾಲೇಜ್ ಲೈಫು ಎಲ್ಲ ಮಾತಾಡ್ಕೊಂಡು ಹೋಗ್ತಾಯಿದ್ರಿ. ಆ ಮೆಮೊರೀಸು ಮತ್ತು ಆ ವೈಬ್ಸ್ ಎಲ್ಲ ಮತ್ತೆ ನೆನಪಾಗ್ತಾಯಿದೆ. ಕಾಲೇಜಲ್ಲಿ ನಾವು ಏನೇನು ಮಾಡ್ತಾಯಿದ್ರಿ, ಕಾಲೇಜ್ ಬಂಕ್ ಮಾಡಿದ್ದಾಯಿತು ಅಥವಾ ಒಂದು ಕಂಬೈನ್ ಕ್ಲಾಸಸ್ ಇದ್ದಾಗ ನಾವು ಮಾಡ್ತಾಯಿದ್ವಿ ತರಲೆಗಳು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಅವೆಲ್ಲ ಮಾತಾಡ್ಕೊಂಡು ಹೋಗ್ತಾಯಿದ್ರಿ. ಕ್ರೇಜಿ ಆಗಿದೆ. ಆ್ಯಂಡ್ ಐ ಥಿಂಕ್ ನಾನು ಜಾಸ್ತಿ ಮಾತಾಡೋದು ಕಮ್ಮಿ ಆಡ್ತೀನಿ ಅನ್ಸುತ್ತೆ ಇವಾಗ. ಫುಲ್ ಬರೀ ಮಾತಾಡ್ಕೊಂಡು ಹೋಗೋದ್ರಲ್ಲಿ ಹೋಗುತ್ತೆ, ಬ್ಲಾಗ್ ಕಮ್ಮಿ ಅನಿಸುತ್ತೆ ಇಲ್ಲಿ. ಇವಾಗ ಹಿಮಾಲಯನ್ ಎತ್ಕೊಂಡಿದ್ದೀನಿ. ಮತ್ತು ನನ್ನ ಫ್ರೆಂಡ ಎಕ್ಸ್ಪಲ್ಸ್ ಎತ್ಕೊಂಡಿದ್ದಾನೆ ಅದನ್ನು. ಗಾಡಿ ಮಾತ್ರ ಕ್ರೇಜಿಯಾಗಿದೆ. ಆ್ಯಕ್ಚುಲಿ ಇದು ನಾನು ಸೆಕೆಂಡ್ ಟೈಮ್ ಓಡಿಸ್ತಾ ಇರೋದು ಗಾಡಿನ. ಸೂಪರಾಗಿದೆ ಗಾಡಿ ಮಾತ್ರ. ಪವರ್ ಅಂತೂ ನನಗೆ ಹೇಳೋಕ್ಕಾಗ್ತಿಲ್ಲ. ನಾನು 200cc 400cc ಡಿಫ್ರೆನ್ಸ್ ಫೀಲ್ ಆಗ್ತಿದೆ. ಇದೇ 200cc ಸ್ವಲ್ಪ ಪವರ್ ಕಮ್ಮಿ ಅನಿಸ್ತಿತ್ತು. ಅದೇ 400cc ನನಗೆ ಅದೇನು ಅನಿಸ್ತಾನೆ ಇಲ್ಲ. ಪವರ್ ಮಾತ್ರ ಕ್ರೇಜಿಯಾಗಿದೆ. ಆ್ಯಂಡ್ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಿಲ್ಲ. ಈ ಕಾಕ್ಪಿಟ್ ಅಂತೂ ನನಗೆ ಸೇಮ್ ಪೈಲಟ್ದು ಕಾಕ್ಪಿಟ್ ಕಂಡಂಗೆ ಕಾಣಿಸ್ತಾ ಇದೆ ನನಗೆ. ಅದೊಂದಕ್ಕೆ ನನಗೆ ಹಿಮಾಲಯನ್ ಇಷ್ಟ ಆಗೋ ಕಾರಣನೇ ಇದು. ಕಾಕ್ಪಿಟ್ ಮಾತ್ರ ಕ್ರೇಜಿಯಾಗಿದೆ ಕಂಪ್ಲೀಟಾಗಿ. ಎಲ್ಲ ಅನಲಾಗ್ ಇದೆ, ಯಾವುದು ಡಿಜಿಟಲ್ ಇಲ್ಲ ಇಲ್ಲಿ. ನೋಡ್ತಾ ಸಕ್ಕತ್ತಾಗಿದೆ ಗಾಡಿ ಮಾತ್ರ. ಆ್ಯಂಡ್ ಪವರು ಅಷ್ಟೇ. ಪವರಲ್ಲಿ ಏನಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಫುಲ್ ಪವರ್, ಕಂಪ್ಲೀಟ್ ಪವರು. 100ಅಲ್ಲಿ ಕ್ರೂಸ್ ಮಾಡ್ತಾಯಿದ್ದೀನಿ ಅನ್ನಿಸ್ತಾನೆ ಇಲ್ಲ ಗಾಡಿ, ಅಷ್ಟು ಕ್ರೇಜಿಯಾಗಿದೆ ಗಾಡಿ. ಆ್ಯಂಡ್ ಸೀಟ್ ಅಂತೂ ನನ್ನ ಹಿಮಾಲಯ, ನನಗೆ ಎಕ್ಸ್ಪಲ್ಸ್ಗಿಂತ ಹಿಮಾಲಯನ್ ಸೀಟೇ ಸಖತ್ ಇಷ್ಟ ಆಯಿತು. ಸಾಫ್ಟಾಗಿದೆ. ನಿಂಗೆ ಅದೇನು ಸೀಟು ನಿಂಗೆ ಭಾರ ಅಥವಾ ಪೈನ್ ಬರುತ್ತೆ, ಸೀಟ್ ನಿನಗೆ ಪೈನ್ ಬರುತ್ತೆ ಅನ್ಸೋದೆ ಇಲ್ಲ, ಅಷ್ಟು ಸಖತ್ತಾಗಿದೆ ಸೀಟು. ಆ್ಯಂಡ್ ನನ್ನ ಫ್ರೆಂಡ್ ಅಷ್ಟು ಸಖತ್ತಾಗಿ ಮೇಂಟೈನ್ ಮಾಡಿದ್ದಾನೆ ಗಾಡಿನ. ಎಲ್ಲೋ ಏನು ಸೂಪರಾಗಿದೆ ಗುರು. ಆ್ಯಕ್ಚುಲಿ ನಾನು ಈ ಗಾಡಿನ ತೊಗೊಬೇಕಂತ ಇವಾಗ ರಿಗ್ರೆಟ್ ಆಗ್ತಾಯಿದೆ. ತೊಗೊಂಡೆ ಧೈರ್ಯ ಮಾಡಿ. ಸ್ವಲ್ಪ ಎಕ್ಸ್ಪಲ್ಸ್ಗಿಂತ ಹಿಮಾಲಯನ್ಗೆ ಹೋಗಿದ್ರೆ ತುಂಬ ಚೆನ್ನಾಗಿರೋದು ಅಂತ ಇವಾಗ ರಿಗ್ರೆಟ್ ಅನಿಸ್ತಾ ಇಲ್ಲ. ಆದರೆ ಒಂದು ಕಡೆ ಬೇಜಾರು, ಎಕ್ಸ್ಪಲ್ಸ್ಗಿಂತ ಹಿಮಾಲಯನ್ ತೊಗೊಬೇಕಿತ್ತು. ಇಟ್ ವಾಸ್ ಬೆಟರ್ ಅನಿಸ್ತಿದೆ ಈಗ. ಬಟ್ ಅದ್ರ ಗಾಡಿ ಮಾತ್ರ ಕ್ರೇಜಿ ಆಗಿದೆ ಗುರು. ನನಗೆ ತುಂಬ ಇಷ್ಟ ಆಗಿದ್ದು ಬಂದ್ಬಿಟ್ಟು ಈ ಕಾಕ್ಪಿಟ್ ಬಗ್ಗೆ ಮಾತಾಡೋಂಗೆ ಇಲ್ಲ. ನನ್ನ ಪವರು ಅಷ್ಟೇ. ಪವರ್ ಎಲ್ಲೂ ನೀನು ಕಮ್ಮಿ ಅನ್ಸೋದೇ ಇಲ್ಲ, ಲ್ಯಾಗ್ ಅನ್ಸಲ್ಲ, ಏನಿಲ್ಲ. ಗಾಡಿ ನೀನು ಆಕ್ಸಿಲೇಟರ್ ಕೊಟ್ಟರೆ ಟಕ್ ಅಂತ ತಗೊಳುತ್ತೆ ಗಾಡಿ.
ಸೂಪರ್ ಗಾಡಿಗರು. ಫೈನಲಿ ಅಂತೂ ಓಡಿಸ್ದೆ ಗಾಡಿ ಮಾತ್ರ. ನಾನು ಏನಾದರೂ ನೆಕ್ಸ್ಟ್ ಅಪ್ಗ್ರೇಡ್ ಮಾಡ್ಕೊಂಡ್ರೆ ಹಿಮಾಲಯನ್ ಸೀರೀಸಲ್ಲ 450ಗೆ ಅಪ್ಗ್ರೇಡ್ ಮಾಡ್ಕೊಳ್ತೀನಿ. ಬಿಟ್ಟರೆ ನೆಕ್ಸ್ಟ್ ಯಾವ ಗಾಡಿನೂ ಇಲ್ಲ. ಸೆಕೆಂಡ್ ಥಾಟೇ ಇಲ್ಲ ನನಗೆ. ಹಿಮಾಲಯನ್ ಯಾವಾಗಂದರೆ ಯಾವಾಗಲೂ ಫಾರ್ ಎವರ್ ಡ್ರೀಮ್ ಗಾಡಿ ಅನಿಸ್ತು ನನಗೆ. ಬಟ್ ಇವಾಗ ಓಡಿಸಿದ್ಮೇಲೆ ಗಾಡಿ ಅಂತೂ ಇನ್ನೂ ಸೂಪರಾಗಿದೆ ಗಾಡಿ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವುದೇ ಗಾಡಿ ಆದರೂ ಸರಿ ಮೈಂಟೈನ್ ಮಾಡೋದು ಇಂಪಾರ್ಟೆಂಟು. ಯಾವ ಗಾಡಿ ತೊಗೊಂಡ್ರು ನೀವು ಹೆಂಗೆ ಮೈಂಟೈನ್ ಮಾಡ್ತೀರೋ ಅದ್ರ ಮೇಲೆ ಹೋಗುತ್ತೆ ಗಾಡಿ. ಅದು 100cc ಗಾಡಿ ಆಗಿರಲಿ ಅಥವಾ 1000cc ಗಾಡಿ ಆಗಿರಲಿ. ಆ್ಯಂಡ್ ಅದರಲ್ಲೂ ನನ್ನ ಫ್ರೆಂಡ್ ಅಂತೂ ಸಕ್ಕದ ಮೇಂಟೈನ್ ಮಾಡಿದ್ದಾನೆ ಗಾಡಿನ. ನೋಡಿದ್ರು 100ಅಲ್ಲಿ ಹೋಗ್ತಾ ಇದ್ದೀನಿ. ನನಗೆ 100ಅಲ್ಲಿ ಹೋಗ್ತಿದ್ದೀನಿ ಅನ್ನೋ ಫೀಲೇ ಇಲ್ಲ ನನಗೆ. ಅದೇ ಆ ಗಾಡಿಲಾದರೆ ನನಗೆ 100ಅಲ್ಲಿ ಹೋಗ್ತಾ ಇದ್ದೀನಿ ಆ ಫೀಲ್ ಬಂದಿರೋದು. ನಾನು ಗಾಡಿ ಸ್ವಲ್ಪ ಏನಂತಾರೆ ಥ್ರಾಟಲಲ್ಲಿ ಗೊತ್ತಾಗೋದು ಗಾಡಿ ಸ್ವಲ್ಪ ಇದಾಗ್ತಿದೆ ಅಂತ ಇನ್ನೂ ಪವರ್ ಬೇಕು ಅನ್ಸೋದು. ಆದರೆ ಈ ಗಾಡೀಲಿ ನನಗೆ ಅದು ಫೀಲೇ ಬರ್ತಾಯಿಲ್ಲ. ಗಾಡಿ ಮಾತ್ರ 100ಅಲ್ಲಿ ಹೋಗ್ತೀವಿ ಸ್ಮೂತಾಗಿ. 80ಲಿ 90ಲಿ ಕ್ರೂಸ್ ಮಾಡ್ತಿರೋ ಥರ ಅನ್ನಿಸ್ತಾ ಇದೆ ಗಾಡಿ ಮಾತ್ರ. ಸೂಪರಾಗಿದೆ. ನನ್ನ ಪೊಸಿಷನ್ ಅಷ್ಟೇ, ಹ್ಯಾಂಡಲ್ ಬಾರ್ ರೈಸರ್ಸ್ ಹಾಕ್ಸಿದೆ. ಗಾಡಿಗೆ ಪೊಸಿಷನ್ ಸಕ್ಕದಾಗಿದೆ ನನ್ನ ಹತ್ರ ಇನ್ನೂ. ಆರಾಮಾಗಿ ತೊಗೊಂಡು ಹೋಗ್ರು. ಏನು ನಿಮ್ಮ ತಲೆ ಕೆಡ್ಸ್ಕೊಬೇಕಾಗೇ ಇಲ್ಲ. ಓವರ್ಟೇಕ್ ಮಾಡಬೇಕಾದ್ರೆ ಅಷ್ಟೇ ಆರಾಮ ಗೇರ್ ಡೌನ್ ಮಾಡಿ ಡ್ರೈವ್ ಮಾಡಿಕೊಂಡು ಫಾಸ್ಟಾಗಿ ಕವರ್ ಮಾಡಬೇಕು ಅನ್ನೋದೇ ಇಲ್ಲ. ಆರಾಮಾಗಿ ಮ್ಯಾಚ್ ಆಗುತ್ತೆ, ಆರಾಮಾಗಿ ಹೋಗುತ್ತೆ. ಜೀವನವೇ ಚಿತ್ತಾಲ್ ಪತ್ತಾಲು, ಚಿತ್ತಾಲ್ ಪತ್ತಾಲು, ಜೀವನವೇ ಚಿತ್ತಾಲ್ ಪತ್ತಾಲು, ಚಿತ್ತಾಲ್ ಪತ್ತಾಲು, ಜೀವನವೇ ಚಿತ್ತಾಲ್ ಪತ್ತಾಲು, ಚಿತ್ತಾಲ್ ಪತ್ತಾಲು, ಜೀವನವೇ ಚಿತ್ತಾಲ್ ಪತ್ತಾಲು. ಇವನದೆಲ್ಲ ಕಯಕಾಕು. ಚಿತ್ತಾಲ್ ಪತ್ತಾಲು, ಜೀವನವೇ ಚಿತ್ತಾಲ್ ಪತ್ತಾಲು, ಚಿತ್ತಾಲ್ ಪತ್ತಾಲು, ಜೀವನವೇ ಚಿತ್ತಾಲ್ ಪತ್ತಾಲು, ಚಿತ್ತಾಲ್ ಪತ್ತಾಲು, ಜೀವನವೇ ಚಿತ್ತಾಲ್ ಪತ್ತಾಲು, ಚಿತ್ತಾಲ್ ಪತ್ತಾಲು, ಜೀವನವೇ ಚಿತ್ತಾಲ್ ಪತ್ತಾಲು. ಶುಂಠಿ ಕೊಪ್ಪಲ್ಲ. ಸೊ ಫೈನಲಿ ಶುಂಠಿ ಕೊಪ್ಪ ಬಂದು ಉಳ್ಕೊಂಡು ರೆಸಾರ್ಟಲ್ಲಿ ಉಳ್ಕೊಂಡಿದ್ದೀರಿ. ಈಗ ಮಡಿಕೇರಿ ಪೂರ್ತಿ ಒಳಗೆ ಹೋಗಿಲ್ಲ. ಆ್ಯಂಡ್ ನನ್ನ ಮುಂದೆ ದೀಪಕ್ ಫುಲ್ ಫಾರ್ಮಲ್ ರೆಡಿಯಾಗಿ ಓಡಿಸ್ತಾವನೆ, ಉಲ್ಟಾ ಹೋಗ್ತಾವನೆ. ಹೋಗ್ತಿರೋ ಡೈರೆಕ್ಷನ್ನೇ ತಪ್ಪು. ನಾವು ಸೊ ಬಂದು ಆಲ್ಮೋಸ್ಟ್ ಈಗ ಮಡಿಕೇರಿ ನಿಯರ್, ಮಡಿಕೇರಿ ಇನ್ನೊಂದು 20 ಕಿಲೋಮೀಟರ್ಸ್ ಅಲ್ಲ ಮ್ಯಾಮ್? ಓಯ್ ಮಡಿಕೇರಿ 20 ಕಿಲೋಮೀಟರ್ಸ್ ಅಲ್ಲ? ಓಕೆ, ಮಡಿಕೇರಿಗಿಂತ ಹಿಂದೆನೇ ಶುಂಠಿ ಕೊಪ್ಪದಲ್ಲಿ ಸ್ಟೇ ಆಗಿದ್ದೀರಿ. ಆ್ಯಂಡ್ ಇಲ್ಲಿ ಒಂದು ಸ್ಟೇ ಇದೆ. ಸ್ಟೇ ಸಕ್ಕತ್ತಾಗಿದೆ ಅಂದರೆ ನಾನು ನಿಮಗೆ ಬರ್ತಾ ವಾಪಸ್ ತೋರಿಸ್ತೀನಿ. ಸ್ಟೇ ಮಾತ್ರ ಸಕ್ಕತ್ತಾಗಿದೆ. ಒಂದು ಕಂಪ್ಲೀಟಾಗಿ ಎಲ್ಲ ಲಗೇಜ್ ಎಲ್ಲ ನಾವಲ್ಲಿ ಡಂಪ್ ಮಾಡಿಬಿಟ್ಟು ಮಧ್ಯಾಹ್ನ ಊಟ ಆಗಿರಲಿಲ್ಲ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಇವಾಗ ಸುತ್ತ ಯಾವ ಪ್ಲೇಸಸ್ಗೆ ಹೋಗ್ಬೇಕು ಅಂದ್ರೂ ಸ್ವಲ್ಪ ಬಿಸಿಲಿರೋಕ್ಕೆ ಯಾವ ಪ್ಲೇಸಸ್ಗೆ ಹೋಗ್ತಾಯಿಲ್ಲ. ಸೀದಾ ಇಲ್ಲೊಂದು ಡ್ಯಾಮ್ ಯಾವುದೋ ಇದೆ, ಅದು ಯಾವ ಹೆಸರು ಏನೋ ಇದೆ, ಏನೋ ಬಟ್ ಏನೋ ಹೆಸರಿದೆ. ಸೊ ಡ್ಯಾಮ್ಗೆ ಹೋಗ್ತಾಯಿದ್ದೀರಿ. ಈಗ ಡ್ಯಾಮ್ ನೋಡಿಕೊಂಡು ನೆಕ್ಸ್ಟು ಬೇರೆ ಏನು ಪ್ಲ್ಯಾನ್ ಇಲ್ಲ ಸದ್ಯಕ್ಕೆ. ಈಗ ಫಸ್ಟ್ ಪ್ಲ್ಯಾನ್ ಇರೋದು ಡ್ಯಾಮ್ ನೋಡೋದಂತ. ಬೆಟ್ಟಕ್ಕೆ ಹೋಗೋದ, ಇದು ಟ್ರಕ್ಕಿಂಗ್ ಹೋಗೋದಂದರೆ ಅದು ಸಫಾರಿ ತುಂಬ ಇದಾಯಿತು ಅಂದ್ಬಿಟ್ಟು ಔಟ್ ಆಫ್ ಬಡ್ಜೆಟ್ ಆಯಿತು ಅಂದ್ಬಿಟ್ಟು ಸೊ ಅದನ್ನು ಪ್ಲ್ಯಾನ್ ಕ್ಯಾನ್ಸಲ್ಲು. ಅದು ಬಿಟ್ಟರೆ ನೆಕ್ಸ್ಟ್ ಥಿಂಗ್ ಇದ್ದಿದ್ದು ದುಬಾರಿ ಎಲಿಫೆಂಟು 4:30 ಮೇಲೆ ಓಪನು. ಸೊ ಅದನ್ನು ಪ್ಲ್ಯಾನ್ ಕ್ಯಾನ್ಸಲು. ನಾವು ಬೈ 6 o'clock ಎಲ್ಲ ಮತ್ತೆ ವಾಪಸ್ ಬಂದು ನಾವು ಚಿಕನ್ ತೊಗೊಂಡು ಅದನ್ನು ಮ್ಯಾರಿನೇಟ್ ಮಾಡಿ ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ನೈಟ್ ಬಾನ್ ಫೈರ್ಗೆ
ಲೇಟ್ ಆಗುತ್ತೆ ಅಂದ್ಬಿಟ್ಟು ಸೀದಾ ಇವಾಗ ಇಲ್ಲೊಂದು ನಿಯರೆಸ್ಟ್ 9.8 ಕಿಲೋಮೀಟರ್ಸ್ ದೂರದಲ್ಲಿ ಒಂದು ಚಿಕ್ಕದೊಂದು ಡ್ಯಾಮ್ ಇದೆ. ಆ ಡ್ಯಾಮ್ಗೆ ಹೋಗಿ ನೋಡೋದು ಡ್ಯಾಮ್ ಆಗಿದೆಯಾ ಅಥವಾ ಬೇರೆ ಏನಾದರೂ ಆಗಿದೆಯಾ, ಡ್ಯಾಮೇಜ್ ಆಗಿದೆಯಾ ಅಂತ ನೋಡಿಕೊಂಡು, ಇಲ್ಲ ಅಂದರೆ ಅದ್ರ ಸುತ್ತಮುತ್ತ ಯಾವುದಾದ್ರೂ ಬೇರೆ ಪ್ಲೇಸಸ್ ಇದ್ದರೆ ಅದನ್ನು ಎಕ್ಸ್ಪ್ಲೋರ್ ಮಾಡೋದು ಅಂತ ಇದ್ದೀರಿ. ಸೊ ಆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಸೀದಾ ವಾಪಸ್ ಬೈ 6 o'clock ವಾಪಸ್ ಸ್ಟೇಯಲ್ಲಿ ಉಳ್ಕೊಳ್ಳೋ ಪ್ಲ್ಯಾನಲ್ಲಿದ್ದೀರಿ. ಸ್ಟೇಯಲ್ಲಿ ಇನ್ನೂ ಸ್ವಲ್ಪ ಕೆಲಸ ಇದೆ, ಹೇಳಿದ್ನಲ್ಲ, ಚಿಕನ್ ತೊಗೊಂಬಂದು ಮ್ಯಾರಿನೇಟ್ ಎಲ್ಲ ಮಾಡಿಡಬೇಕು ನೈಟ್ ಬಾನ್ಫೈರ್ಗೆ. ಆ್ಯಂಡ್ ಬಾರ್ಬಿಕ್ಯೂ ಸಹ ನಾವೇ ತೊಗೊಂಬಂದಿದ್ದೀವಿ. ಬಾರ್ಬಿಕ್ಯೂ ಎಲ್ಲ ನಾವೇ ಬಾರ್ಬಿಕ್ಯೂ ಸಹ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲಿದ್ದೆ ಮ್ಯಾಮ್ ಇಷ್ಟು ದಿನ ನೀನು? ಇಲ್ಲ ಹೊಟ್ಟೋದೆ. ಸರ್ ಗಾಡಿ ನಿಮ್ದಾ? ಯಾವ ಮಾಡಲು? 99. ಯಾವುದು ಡೀಸೆಲಾ ಪೆಟ್ರೋಲಾ? ಕ್ರೇಜಿ ಆಯ್ತಲ್ಲ ಗಾಡಿ ನೋಡೋದ ಅಂತ ಬಂದ್ರಿ. ಪೆಟ್ರೋಲ್ ಅಂತ ಡೀಸೆಲ್ ಏನೋ ಸ್ವಲ್ಪ ಡಬ್ಬ ಥರ ಬರುತ್ತೆ ಇದು. ಸರ್ ಎಲ್ಲಿ ಒಂದ್ಸತಿ ಸ್ಟಾರ್ಟ್ ಮಾಡಿ. ನೈಂಟಿ ನೈನ್ ಮಾಡಲ್ ಮ್ಯಾಮ್. ನೀವೇ ಫಸ್ಟ್ ಓನರಾ ಸರ್? ತೆಗಿಯುವಾಗ 65. ಇವಾಗಲೂ ಸಿಂಗಲ್ ಕಿಕ್ಕು ಮ್ಯಾಮ್. ರೈಟ್ ಸೈಡ್ ಎಲ್ಲ ಗೇರು, ರೈಟ್ ಸೈಡು ನ್ಯೂಟ್ರಲಲ್ಲಿ ಕಿಕ್ಕು, ನ್ಯೂಟ್ರಲ್ಲು, ಗೇರು 3 ಇಲ್ಲೇ ಐತೆ. ಗೇರ್ ಹಾಕಿದ್ರೆ ಆಟೋಮೆಟಿಕ್ಕಾಗಿ ಮೇಲೆ ಹೋಗುತ್ತೆ ಅದು. ಸೆಲ್ ಒಂದ್ಸತಿ ರೇಸ್ ಮಾಡಿ ಫುಲ್ಲು. ಅಂದರೆ ಗಾಡಿಗೆ ಒಬ್ಬರೇ ಓನರ್ಸ್ ಇವತ್ತು 60,000 ಅಂತ ಅವಾಗ ತೊಗೊಂಡೋಗಿ ಇವರು. ಎಲ್ಲಿ ಮಾಡಿ ಕ್ರೇಜಿಯಾಗಿ ಪಾರ್ಟ್ ಬೇಕು ಅಂದರೆ ಸಿಗುತ್ತಾ? ಸಿಗುತ್ತಾ ಕೇಳಬೇಕು. ಕೃಷ್ಣನವ್ರ ಮೆಕ್ಯಾನಿಕ್ ಇದ್ದಾರೆ, ಅವ್ರು ಮೈಸೂರಿಗೆ ತರಿಸ್ಕೊಡ್ತಾರೆ. ಇವಾಗೆಲ್ಲ ಇಷ್ಟೊಂದು ಲ್ಯಾಕ್ಸ್ ಹೋಗುತ್ತಿದೆ, ಮಾರಕ್ಕೆ ಹೋಗ್ತಾರೆ. ವ್ಯಾಲ್ಯೂ ಆ ಥರ ಇರುತ್ತೆ. ಮಾಡೋಕ್ಕಾಗಲ್ಲ ಅದು. ಬೀಟಲ್ಸ್ಲು ಡಗ್ 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 ಹೋಗ್ತಾ. ಗಾಡಿ ಹಳೇದಾದ್ರೆ ಕಂಡೀಷನ್ ಸಕ್ಕತ್ತಾಗಿ ಇಟ್ಕೊಂಡವ್ರೆ. ಅದೀಗ ಸ್ವಲ್ಪ ದಿವಸ ಮನೆ ಕೆಲಸ ಇಲ್ಲ ಅಂದರೆ ಚಂದ ಉಜ್ಜಿ ಗಿಜ್ಜಿ ತೊಗೊಂಡು ಅಂದರೆ ನಾನೊಬ್ಬನೇ ಓಡಿಸೋದು. ಓಕೆ, ಯಾರಿಗೂ ಕೊಡಲ್ಲ. ಅಂದರೆ ಮಗ ಯಾವಾಗಾದರೂ ಅವನಿಗೆ ಅಪ್ಪಾಚಿ ಗಾಡಿ ಇದೆ, ಏನಾದ್ರು ಎಮರ್ಜೆನ್ಸಿ ಇದ್ರೆ ಅಷ್ಟೇ. ನೈಸ್ ಅಂತ. ನೀವು ಇದ್ದೆ ತೋಟನಾ? ಅದು ಸ್ವಲ್ಪ ನೀರು ಹೊಡಿತಿದ್ದೀನಾ, ಹಂಗೆ ಅದು ನೋಡೋಕ್ಕೆ ಅಂತ ಬಂದು. ಅದೇ ಒಳ್ಳೆ ಮನಸ್ಸಿಗೆ ಎಲ್ಲ ಬಾಡ್ತಾ ಇದೆಯಲ್ಲ, ಮಳೆ ಹೊಡೆದ್ರೆ ಮಣ್ಣು ಸೈಜಲ್ಲೇ ಇರ್ತದೆ. ಇಲ್ಲಾಂದ್ರೆ ಸ್ವಲ್ಪ ಹಿಂಗಾಗ್ಬಿಡುತ್ತೆ. ಓಕೆ ಓಕೆ. ಈಗ ಆಯ್ತು ಕೊಯ್ಬೋದು. ನಾನು ಮತ್ತೆ ನೀರು ಹೊಡಿತಾ ಇದ್ದೀನಲ್ಲ ಅಂತ ಸ್ವಲ್ಪ ದಿವಸ ಇದ್ರೆ ಒಂದು 4 kg ಜಾಸ್ತಿ ಬಂದರೆ 1-2 ಸಾವಿರ. ಸರ್ ಇದು ಡ್ಯಾಮ್ಗೆ ಹೋಗುತ್ತಲ್ಲ ರೋಡು? ಡ್ಯಾಮ್ ಇಲ್ಲಿಂದ 3 ಕಿಲೋಮೀಟ್ರು. ನೀರಿದೆಯಾ ಡ್ಯಾಮಲ್ಲಿ? ಫುಲ್ಲು ಬತ್ತಿ ಹೋಗಿದೆ. ಬೇರೆ ನೋಡೋ ಜಾಗ ಯಾವುದು? ಅದು ಬಿಟ್ರೆ ಇನ್ನು ದುಬಾರಿ ಸ್ಟ್ರೈಕ್. ದುಬಾರಿ ಎಲ್ಲ ಕಾಮನ್ ಆಯ್ತು ಸರ್, ಅದು ಬಿಟ್ಟು ಬೇರೆ ನೋಡೋ ಅಂತ ಹೇಳಿ. ಸೀನರಿ ಚಂದ ಇದೆ. ನೀರು ಕಮ್ಮಿ ಅಂತ ಅಷ್ಟೇ. ಸೀನರಿ ಚೆನ್ನಾಗಿದೆಯಾ? ಸೀನರೀಸ್ ತೊಂದರೆ ಇಲ್ಲ. ಅಲ್ಲಿ ಆ ಮುಳುಗಡಾದ ಹಳೆ ದೇವಸ್ಥಾನ ಎಲ್ಲ ಇದೆ ಇಲ್ಲಿ ನಾ ಡ್ಯಾಮ್ ಹತ್ರ. ದೇವಸ್ಥಾನ ಬೆಂಗಳೂರಾ? ಹಾಂ, ಸರಿ ಸರಿ ಹೋಗ್ಬನ್ನಿ. ನಮ್ಮ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರ್ತೀರಾ ಯೂಟ್ಯೂಬಲ್ಲಿ? ಓಕೆ, ಥ್ಯಾಂಕ್ಸ್ ಅಂಕಲ್.
ಐತೆ ಆಫ್ ರೋಡ್ ಸಿಕ್ತು ಆಫ್ ರೋಡ್ ಮಾಮ್ ಅಲ್ಲ ಹೋಗೋದಾ ಆಫ್ ರೋಡ್ ಐತೆ ಇಲ್ಲೇ ಹೊಡಿಲ್ಲ ಇಲ್ಲಿ ಹೋಗಲ್ಲ ಹಾಂ ನಡಿ ಇಲ್ಲಿದ್ದೆ ದಾರಿ ಮಗ ದಾರಿ ಸಿಗ್ಲಿಲ್ಲ ನೀ ಸೀದಾ ನೀರು ಒಳಗೋದ್ರೆ ಏನು ಮಾಡ್ತೀಯ ಗಾಡಿ ಏ ಬೇಡ ಹಾಂ ಅಲ್ಲೋದ್ರೆ ನೀರು ಹತ್ರ ಹೋಗ್ತೀರಿ ಕೆಳಗೆ ಇಲ್ಲಿ ಐತೆ ರೋಡ್ ಇದೆ ಇಲ್ಲ ಅಂತ. ಎಲ್ಲ ಮೋಟೋ ಬ್ಲಾಗ್ ಅಂದರೆ ಮುಂದೆ ಕುತ್ಕೊಂಡೆ ಮೋಟೋ ಬ್ಲಾಗ್ ಮಾಡಬೇಕು ಅಂತವ್ರೆ ನಾವು ಡಿಫ್ರೆಂಟು ಹಿಂದೆ ಕುತ್ಕೊಂಡು ಪಿಲಿಯನಾಗೂ ಮೋಟೋ ಬ್ಲಾಗ್ ಮಾಡ್ತಾಯಿದ್ದೀವಿ ನಾವು ಪಿಲಿಯನ್ ಬ್ಲಾಗು ಪ್ಲೇಸ್ ಮಾತ್ರ ಕ್ರೇಜಿ ಆಗಿದೆ ಮ್ಯಾಮ್ ಓಕೆ ಇಲ್ಲಿ ಬರ್ದವ್ರಲ್ಲ ಏನೈತೆ ಮ್ಯಾಮ್ ಇಲ್ಲೇ ನೋಡಿ ವಿಶಾಲ್ ನಗರ ರೂರಲ್ ಪೊಲೀಸ್ ಸ್ಟೇಷನ್ ಅದೇ ಕಣ ಡ್ಯಾಮ್ ಚಿಲ್ಕುಡಿ ಡ್ಯಾಮಾ ಓಕೆ ಇದೆ ವ್ಯೂ ಇದೆ ಕ್ರೇಜಿ ಆಗಿದೆ ಅಲ್ಲ ನೈಟ್ ಟೈಮ್ ಬಂದು ಇಲ್ಲಿ ಹೆಡ್ಲೈಟ್ ಬಿಟ್ಟು ಚೆಕ್ ಮಾಡೋದು ನಿಂದು ಗಾಡಿದು ಕರೆಕ್ಟಾಗಿ ಬೀಳ್ತಿದೆಯಲ್ಲ ಫೋಟೋ ಬೌನ್ಸ್ ಬ್ಯಾಕ್ ಆಗ್ಬೇಕು ನೋಡ ಚಿಲ್ಕುಳಿ ಡ್ಯಾಮ್ ರಿಸರ್ವಾಯರ್ ಓಕೆ ನಾವೆಂತ ಕ್ರೇಜಿ ನೋಡು ಡ್ಯಾಮ್ ಹೆಸ್ರೇ ಗೊತ್ತಿಲ್ದೇನೆ ಡ್ಯಾಮ್ ನೋಡೋಕೆ ಬಂದಿದ್ರಿ ಏ ಮಾಮ್ ನಿಧಾನ ನೀರು ಕ್ಯಾನಲಲ್ಲಿ ಬಿಟ್ಟು ನೀರನ್ನ ಆ ಕಡೆ ಡ್ಯಾಮಿಂದ ನೋಡಿದ್ದು ಒಂದು ಟೆಂಪಲ್ ಈ ಕಡೆ ಇದೆ ಇನ್ನು ಸ್ವಲ್ಪ ಲೈಟಾಗಿ ಆಫ್ ರೋಡ್ ಐತೆ ಆ ಡ್ಯಾಮ್ ಕಡೆ ಮಾಮ್ ಹುಷಾರು ಏನು ಸಿಗರೇಟ್ ತಂದು ಸ್ವಲ್ಪ ಕುತ್ಕೊಂಡು ಚಿಲ್ಲಾದ್ರೂ ಹೊಡಿಬೋದಿತ್ತು ಓ ಇಳಿದ ಕಷ್ಟನೇ ಮಗ ಇದು
ಜಾಗ ನೋಡ್ಕೊಂಡ್ರಿ. ಅಲ್ಲಿಂದ ಇಲ್ಲಿಗೆ ಬಂದರೆ ಇದೆ ಟೆಂಪಲ್. ಇದು ಇದು ಏನೋ ಮಳೆಗಾಲದಲ್ಲಿ ನೀರು ತುಂಬಿದಾಗ ಡ್ಯಾಮು ಕಂಪ್ಲೀಟಾಗಿ ಇದು ಮುಳುಗೋಗಿರುತ್ತೆ, ಎಲ್ಲೂ ಏನೋ ಕಾಣಿಸಲ್ಲ ದೇವಸ್ಥಾನ. ಆದರೆ ಇವಾಗ ಐ ಥಿಂಕ್ ನಾವು ಬಂದಿರೋ ಟೈಮ್ ಕರೆಕ್ಟಾಗಿದೆ, ದೇವಸ್ಥಾನ ಕಾಣಿಸ್ತು. ಸೊ ಈ ದೇವಸ್ಥಾನಕ್ಕೋಸ್ಕರ ನಾವು ಅಲ್ಲಿ ಹೋಗಿ ಅಲ್ಲಿಂದ ಸುತ್ತಾಕೊಂಡು ಬಂದಿದ್ದೀವಿ. ಸೊ ಇವಾಗ ಇದೇ ಆಫ್ ರೋಡ್ನ ವಾಪಸ್ ಹೋಗ್ತಾ ತೋರಿಸ್ತೀನಿ. ಒಂಥರ ಅನ್ಎಕ್ಸ್ಪ್ಲೋರ್ ಜಾಗನ ಎಕ್ಸ್ಪ್ಲೋರ್ ಮಾಡ್ದಂಗಿದೆ ಇದು. ಆ್ಯಂಡ್ ಇಲ್ಲಿ ಬಂದರೆ ಪ್ಲೀಸ್ ಯಾರು ವೇಸ್ಟ್ ಮಾಡೋ ಏನೋ ಕಸ ಹಾಕೋಬೇಡ, ಬಂದು ನೇಚರ್ ಎಂಜಾಯ್ ಮಾಡಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಸೀದಾ ವಾಪಸ್ ಸ್ಟೇ ಕಡೆಗೆ. ಏನಾಯ್ತು ಮ್ಯಾಮ್? ಇದು ಸ್ಟೇ ಹೆಸ್ರೇನು? ಸ್ಟೇ ಹೆಸರು ಹಾಂ, ಓಕೆ. ನಾವು ಹೊಡ್ಕೊಂಡಿರೋ ಸ್ಟೇ ಹೆಸ್ರು ಬಂದ್ಬಿಟ್ಟು ದ ಕ್ಯಾಂಪಿಂಗ್ ಕೂರ್ಗ್ ಅಂತ. ಕ್ರೇಜಿ ಆಗಿದೆ, ಅಲ್ಲಿಗೆ ಹೋಗೋಕ್ಕೆ ಒಂದು ಸಕ್ಕದಾಗಿರೋ ಆಫ್ ರೋಡ್ ಇದೆ. ಇವಾಗ ದ ಕ್ಯಾಂಪಿಂಗ್ ಕೂರ್ಗ್ ಅನ್ನೋದು ನಾವು ಉಳ್ಕೊಂಡಿರೋ ಹೋಮ್ ಸ್ಟೇ 15 ಎಕರ್ಸಲ್ಲಿ ಒಂದು ಸಿಂಗಲ್ ಕಾಟೇಜ್ ಇದೆ ಕಂಪ್ಲೀಟಾಗಿ. 3 ಬೆಡ್ರೂಮ್ಸ್ ಬರುತ್ತೆ. ಸೊ ಆ ಜಾಗಕ್ಕೆ ಹೋಗೋಕ್ಕೆ ಇಲ್ಲಿಂದ ಒಂದು ಸಕ್ಕದ ಕ್ರೇಜಿ ಆಗಿರೋ ಒಂದು ಆಫ್ ರೋಡ್ ಇದೆ. ತುಂಬ ಹಾರ್ಡ್ ಅಂತ ಇಲ್ಲ, ಮೀಡಿಯಮ್ ಆಗಿದೆ. ಒಂದು ಕಂಪ್ಲೀಟಾಗಿ ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಕಂಪ್ಲೀಟ್ ಕಾಫಿ ಎಸ್ಟೇಟ್ ಇದೆ. ಕಾಫಿ ಎಸ್ಟೇಟ್ ಇದೆ, ಕಂಪ್ಲೀಟ್ ಕಾಫಿ ಎಸ್ಟೇಟ್ ಮಧ್ಯೆ ಇದೆ. ಅದು ಕ್ರೇಜಿ ಆಗಿದೆ ಆಫ್ ರೋಡ್ ಮಾತ್ರ. ಆ್ಯಂಡ್ ಸ್ಟೇನೂ ಅಷ್ಟೇ, ಮನೆ ಎಷ್ಟು ನೀಟಾಗಿದೆ ಅಂದರೆ, ಓಕೆ ಇಲ್ಲಲ್ಲ ಮುಂದೆ ರೈಟು. ಮನೆದು ಒಂದು ಕಂಪ್ಲೀಟಾಗಿ ಟೂರ್ ತೋರಿಸ್ತೀನಿ, ಸಾಕಾಗಿದೆ ಮಾತ್ರ. ಆ್ಯಂಡ್ ಅದರಲ್ಲಿ ನಿಮಗೆ ಅಡಿಷ್ನಲಿ ಬಾನ್ ಕ್ಯಾಂಪ್ ಫೇರ್ ಕೊಡ್ತಾರೆ, ಮತ್ತು ಇದು ಏನು ಮಾರ್ನಿಂಗ್ ಬ್ರೇಕ್ಫಾಸ್ಟು ಮತ್ತು ನೈಟ್ ಡಿನ್ನರ್ ಇನ್ಕ್ಲೂಡೆಡ್ ಇರುತ್ತೆ ನೀವು ಸ್ಟೇಗೆ. ಪರ್ ಹೆಡ್ 1800 ಅಲ್ಲ ಮ್ಯಾಮ್ ನಾರ್ಮಲಾಗಿ ತೊಗೊಳೋದು? ಸೊ ಓಕೆ, ಪರ್ ಹೆಡ್ 1800 ಚಾರ್ಜ್ ಮಾಡೋದು, ವಿತ್ ಇನ್ಕ್ಲೂಡಿಂಗ್ ಅಡಿಷ್ನಲ್. ಅದೆಲ್ಲ ಅಡಿಷ್ನಲ್ ಅಲ್ಲ ಬಾನ್ ಫೈರ್ ಎಲ್ಲ? ಇಲ್ಲ ನಮಗಲ್ಲ, ಬೇರೆಯವ್ರಿಗೆ. ಸೊ ಬೇರೆಯವ್ರಿಗೆಲ್ಲ ಇದು ಬಂದ್ಬಿಟ್ಟು ವಿತ್ ಬಾನ್ ಫೈರ್ ಎಲ್ಲ ಅಂದರೆ ಅದೆಲ್ಲ ಚಾರ್ಜಸ್ ಇದೆ. ನಮಗೆ ಇದು ಸೊ ನಮ್ಮ ಫ್ರೆಂಡ್ ಥ್ರೂ ಗೊತ್ತಾಗಿ ನಮ್ಮ ಫ್ರೆಂಡ್ ಥ್ರೂ ಮಾತಾಡಿ ಇದು ಮಾಡ್ಕೊಂಡಿರೋದಕ್ಕೆ ನಮಗೆ ಬಾನ್ ಫೈರ್ ಸ್ವಲ್ಪ ಕಾಂಪ್ಲಿಮೆಂಟ್ರಿ ಕೊಟ್ಟಿದ್ದಾರೆ. ಆ್ಯಂಡ್ ಹೋಮ್ ಸ್ಟೇನೂ ಅಷ್ಟೇ ಸಖತ್ತಾಗಿದೆ, ವಿತ್ ಎಲ್ಲ ಅಕಾಮಡೇಷನ್ ಇದೆ. ನಿಮಗೆ ಬೆಡ್ ಫೆಸಿಲಿಟಿ ಕಂಪ್ಲೀಟ್. ಇಂಥ ಇದರಲ್ಲಿ ನಿಮಗೆ ವೈಫೈ ಕೊಡ್ತಾ ಇದ್ದಾರೆ, ಮತ್ತು ಚಿಲ್ ಮಾಡೋಕ್ಕೆ ಮಲ್ಟಿಪಲ್ ಗೇಮ್ಸಸ್ ಇದೆ. ಆ್ಯಂಡ್ ಸ್ಟೇನೂ ಅಷ್ಟೇ, ರೂಮು ಮನೆ ಸಕ್ಕತ್ತಾಗಿದೆ, ಎಲ್ಲ ಕಂಪ್ಲೀಟ್ ನೀಟಾಗಿದೆ. ಎಲ್ಲೂ ಏನು ಕಸ ಇಲ್ಲ, ಕಸ ಕಡ್ಡಿ ಅಥವಾ ನೀಟಾಗಿಲ್ಲ ಅಂತ ಇಲ್ಲ, ಕಂಪ್ಲೀಟ್ ನೀಟಾಗಿದೆ. ಆ್ಯಂಡ್ ಕಂಪ್ಲೀಟ್ ಸೆಕ್ಯೂರಿಟಿ ಇದೆ, 24/7 ಸೆಕ್ಯೂರಿಟಿ ಇರುತ್ತೆ. ಆ್ಯಂಡ್ ಅಲ್ಲಿಗೆ ಹೋಗೋಕ್ಕೆ ಗಾಡಿನ ಇಲ್ಲೊಂದು ಕಡೆ ನಿಲ್ಲಿಸ್ಬಿಟ್ಟು ಆಮೇಲೆ ಹೋಗ್ಬೇಕು ನಾವು. ಕ್ರೇಜಾಗಿದೆ ಮಾತ್ರ. ಇಲ್ಲೆಲ್ಲ ಕಂಪ್ಲೀಟಾಗಿ ಕಾಫಿ ಎಸ್ಟೇಟ್ ಇದೆ. ಸೊ ನಾವು 4 ಮೆಂಬರ್ಸ್ ಬಂದಿರೋದಕ್ಕೆ ಅಲ್ಲಿ ನಾವು 2 ರೂಮ್ಸ್ ತೊಗೊಂಡಿದ್ದೀನಿ. ಸೊ ಅಲ್ಲಿರೋದು 3 ರೂಮ್ಸು, ಪರ್ ರೂಮ್ 2 ಪರ್ಸನ್ ಅಕಾಮಡೇಷನು. ಸೊ ಟೋಟಲಾಗಿ ಬಂದರೆ ಮಿನಿಮಮ್ 6 ಮೆಂಬರ್ಸ್ ಬರಬೇಕು ಆ ರೂಮ್ ಕಂಪ್ಲೀಟಾಗಿ, ಅಂದರೆ ಕಾಟೇಜ್ ಕಂಪ್ಲೀಟಾಗಿ ಬುಕ್ ಮಾಡ್ಕೊಳ್ಳೋಕ್ಕೆ. ಸೊ
ಸೊ ಹೇಳಿದ್ನಲ್ಲ ನಮ್ಮ ಫ್ರೆಂಡ್ ಟ್ರ್ಯಾಕ್ಷನ್ ಹೋಯ್ತು ನೋಡಿದ್ರೆ ಆಫ್ ರೋಡ್ ಸಾಕಾದ ಕ್ರೇಜ್ ಆಗಿದೆ ಆಮೇಲೆ ಹಿಂಗೆ ಹೋಗಿ ಬರೋದು ಒಂದ್ಸತಿ ನೋಡ್ತಾ ಇರ್ಬೋದು ಕ್ರೇಜಿ ಆಗಿದೆ ಕಂಪ್ಲೀಟಾಗಿ ಒಂಥರ ಯಾವುದೋ ಫಾರೆಸ್ಟ್ ಮಧ್ಯೆ ಇದ್ದೀರಿ ಅನ್ನೋ ಥರ ಫೀಲ್ ಬರುತ್ತಿದ್ದು. ಸೊ ಇಷ್ಟು ಮಧ್ಯೆ ಇದ್ರೂ ನಿಮ್ಗೆ ಅಷ್ಟು ಸೆಕ್ಯೂರಿಟಿ ಕೊಡ್ತಾರೆ. ನಿಮ್ಗೆ ಏನೇ ಬೇಕಿದ್ರೂ ಜಸ್ಟ್ ಮನೆ ಹತ್ರನೇ ಇದ್ದಾರೆ, ನಿಮ್ಗೇನೋ ಒಂದು ಬೇಕಿದ್ರೂ ಟಕ್ ಅಂತ ಕಾಲ್ ಮಾಡಿದ್ರೆ ಬಂದು ಅಟೆಂಡ್ ಮಾಡೋ ಹೆಲ್ಪಿಂಗು ಮತ್ತು ಸರ್ವಿಸ್ ಅಷ್ಟು ನೀಟಾಗಿದೆ. ಇಲ್ಲಿವರೆಗೂ ನಾವು ಬಂದು ಇಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ನಾವು ಇಲ್ಲಿಂದ ಕಂಪ್ಲೀಟಾಗಿ ವಾಕಿಂಗ್ ಹೋಗ್ಬೇಕು ಇಲ್ಲಿಂದ ಒಳಗೆ. ನಮ್ಮ ಗಾಡಿಯಲ್ಲಿ ಇಲ್ಲೇ ಹಾಕೋದಾ? ಏನಿದೆ ಹೇಳು ಮ್ಯಾಮ್? ಕಂಪ್ಲೀಟಾಗಿ ಡ್ರೈ ಆದಮೇಲೆ ಇದಾಗೋದಲ್ಲ ಅದು? ಡ್ರೈ ಮಾಡ್ತಾರಲ್ವಾ ಆಂಟಿ ಅದು? ಓಕೆ. ಏನಮ್ಮ ನಡಿ ಮ್ಯಾಮ್. ನಮ್ಮ ಹುಡುಗ ಇವಾಗ ಬಾರ್ಬಿಕ್ಯೂ ರೆಡಿ ಮಾಡ್ತಾ ಇದ್ದಾನೆ. ಕ್ರೇಜ್ ಆಗಿದೆ ಮಾತ್ರ ಜಾಗ. ಯಾವುದೋ ಕಾಡು ಮಧ್ಯೆ ಒಂದು ಸಿಂಗಲಾಗಿ ಮನೆ ಇರೋ ಥರ ಇದೆ. ಸೊ ನಮಗೆ ಡಿನ್ನರ್ ವ್ಯವಸ್ಥೆ ಎಲ್ಲ ಇನ್ಕ್ಲೂಡೆಡ್ ಬಂದ್ಬಿಟ್ಟು ಇವರು. ಸೊ ಇವ್ರದ್ದೊಂದು ಕಾಂಟ್ಯಾಕ್ಟು ಮತ್ತು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ನ ಪಿಂಗ್ ಮಾಡಿರ್ತೀನಿ. ನಿಮ್ಗೇನಾದರೂ ಬೇಕಿತ್ತು ಅಥವಾ ನೀವೇನೋ ಈ ಕಡೆ ಬಂದಾಗ ಸ್ಟೇ ಆಗಬೇಕು ಅನ್ನೋದಿತ್ತು ಅಂದರೆ ಮ್ಯಾಮ್ ಇದು ಲೊಕೇಶನ್ ಟ್ಯಾಗ್ ಮಾಡ್ಬತ್ತಾನೆ? ಓಕೆ, ಲೊಕೇಶನ್ನ ಟ್ಯಾಗ್ ಮಾಡ್ತೀನಿ. ಸೊ ಈ ಕಡೆ ಏನಾದರೂ ಬಂದರು ಅಂದರೆ ನೀವು ಇಲ್ಲಿ ಆರಾಮಾಗಿ ಉಳ್ಕೊಂಡು ಹೋಗ್ಬೋದು. ಸುತ್ತ ನಿಮ್ಗೆ ಏನೂ ತೊಂದರೆ ಇಲ್ಲ. ಯಾವುದೇ ಒಂದು ಗಾಡಿದು ಅಥವಾ ಮತ್ತೊಂದು ಏನೂ ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ಪೀಸಾಗಿ ಚಿಲ್ ಮಾಡ್ಬೋದು. ಬೇಗ ನಡಿ ಮ್ಯಾಮ್. ಯಾಕೆ ಮ್ಯಾಮ್ ನಿಧಾನ ನಡೀತಾ ಇದೆಯಾ? ಮ್ಯಾಮ್ ಅದು ಟ್ರೈಪಾಡ್ ಸ್ಟ್ಯಾಂಡ್ ಯಾರ ಹತ್ರ ಇದೆ? ಸೊ ಇಲ್ಲೇನು ವೈರ್ ನೋಡ್ತಾ ಇದ್ದೀರಲ್ಲ, ನಿಮ್ಗೆ ಇಲ್ಲಿ ಓಡಾಡೋದಕ್ಕೂ ಸಹ ನಿಮಗೆ ಕಂಪ್ಲೀಟಾಗಿ ದಾರಿ ಮಾಡಿ ಅದಕ್ಕೊಂದು ಲೈಟಿಂಗ್ ಸಹ ಮಾಡಿದ್ದಾರೆ. ನೈಟ್ ಏನಾದರೂ ಓಡಾಡ್ತೀನಿ ಅಂದರೆ ಸೊ ಲೈಟ್ಸ್ ಇದೆ, ತಲೆನೋವಿಲ್ಲ. ಇಲ್ಲಿ ಹೋಗ್ತೀವಿ ಮಧ್ಯೆ ವಾಪಸ್ ಬರೋಕ್ಕೆ ಅಥವಾ ರಾತ್ರಿ ಏನಾದರೂ ಹೊರ ಬರಬೇಕು ಅಂದಾಗ ಲೈಟ್ ಇಲ್ಲ ಅನ್ನೋ ಥರ ವ್ಯವಸ್ಥೆ ಇದೆ ಎಲ್ಲ ಕಂಪ್ಲೀಟಾಗಿ. ಎಲ್ಲದಕ್ಕಿಂತ ನನಗೆ ತುಂಬ ಹೈಲೈಟ್ ಅಥವಾ ತುಂಬ ಇಷ್ಟ ಆಗಿದ್ದು ಬಂದ್ಬಿಟ್ಟು ಮನೆ. ಹಳೆ ಮನೆ ಏನಿದೆಲ್ಲ ಅದನ್ನು ಕಂಪ್ಲೀಟಾಗಿ ಹಾಗೆ ಇಟ್ಟಿದ್ದಾರೆ, ಏನೇ ಚೇಂಜ್ ಮಾಡಿಲ್ಲ. ಕಲರ್ ಮಾಡಿ ಕಂಪ್ಲೀಟಾಗಿ ಸೆಕ್ಯೂರ್ ಮಾಡಿದ್ದಾರೆ ಜಾಗನ. ನಮಗೆಲ್ಲ ಕಂಪ್ಲೀಟಾಗಿದೆ, ಎಲ್ಲ ಗೇಮ್ಸು ವಿತ್ ಗೇಮ್ಸ್ ಇನ್ಕ್ಲೂಡೆಡ್. ಶಟ್ಲ್ ಕಾಕು, ಬ್ಯಾಡ್ಮಿಂಟನ್ನು, ಡಾಟು ಸಹ ಇದೆ. ಆ್ಯಂಡ್ ಇಲ್ಲಿ ಏನು ಕ್ಯಾರಮ್ ಇದೆ. ಹೊರಗಡೆ ಕೂತ್ಕೊಂಡು ಪೀಸಾಗಿ ಚಿಲ್ ಮಾಡೋಕ್ಕೆ ಟೇಬಲ್ ಐತೆ. ಎಲ್ಲ ಇದೆ. ನಿನ್ನ ಹತ್ರ ಮನೆ ಕೀ ಇದೆ? ಎಲ್ಲ ಇದೆ, ನನ್ನ ಹತ್ರ ಮನೆ ಕೀಗಳಿದೆ. ತಗೋ. ಇಲ್ಲೇನು ನೋಡ್ತಾ ಇದ್ದಾರೆ ಇಷ್ಟು ಪ್ಲೇಸಸ್ ಬಂದ್ಬಿಟ್ಟು ಈ ಲೊಕೇಶನ್ ಸುತ್ತಮುತ್ತ ಇರೋದು ಕೂರ್ಗಲ್ಲಿ ಮೇನ್ ಮೆಜಾರಿಟಿ ನೋಡೋ ಪ್ಲೇಸಸ್ಸು. ಸೊ ಇದಿಷ್ಟು ಔಟರ್ ಏರಿಯಾ ಲಾನು. ಸೊ ಇಲ್ಲಿ ಕೂತ್ಕೊಂಡು ಕ್ಯಾಂಪ್ ಫೈರ್ ಇಲ್ಲಿ ಚಿಲ್ ಮಾಡ್ಬೋದು. ಮತ್ತು ಇಲ್ಲಿ ನೈಟ್ ಆದರೆ ಇಲ್ಲಿ ಕ್ಯಾಂಪ್ ಫೈರ್ ಹಾಕಿಡ್ತಾರೆ, ನಾವು ಇಲ್ಲಿ ಕೂತ್ಕೊಂಡು ಚಿಲ್ ಮಾಡೋ ಥರ ಇದೆ. ಆ್ಯಂಡ್ ಊಟ ಫೆಸಿಲಿಟೀಸ್ ಇದೆ. ಎಂಟ್ರ್ ಆಗಿದ ತಕ್ಷಣ ನಿಮಗೆ ಕಂಪ್ಲೀಟಾಗಿ ಸಿಗೋದು ಒಂದು ಹಾಲ್ ಏರಿಯಾನ ಅಷ್ಟೇ ತುಂಬ ಡೀಸೆಂಟಾಗಿ ನೀಟಾಗಿದೆ. ಕಂಪ್ಲೀಟಾಗಿ ಲೈಟಿಂಗ್ಸ್ ಎಲ್ಲ ಇದೆ. ಆ್ಯಂಡ್ ಇಲ್ಲಿ ನಾವು 2 ರೂಮ್ಸ್ ತೊಗೊಂಡಿದ್ರಿ 4 ಮೆಂಬರ್ಸಾಗಿ. ಫಸ್ಟ್ ರೂಮ್ ಇದು ನೋಡ್ತಾ ಇರ್ಬೋದು, ನೀಟಾಗಿದೆ, ಡೀಸೆಂಟಾಗಿದೆ. ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಅಲ್ಲ ಮ್ಯಾಮ್, ಎಲ್ಲ ಇದು ವೆಸ್ಟರ್ನ್ ಸ್ಟೈಲ್ ವಾಶ್ರೂಮು. ಇದು ರೂಮ್ ನಂಬರ್ 2. ಎಲ್ಲ ಲಗೇಜ್ ಹಾಕ್ಬಿಟ್ಟು ಹಂಗೆ ಹೋಗಿದ್ದಾರೆ. ಸೊ ಈ ಕಡೆಗೆ ಬಂದರೆ ಇಲ್ಲಿ ಸಿಗೋದು ಕಿಚನ್ ಏರಿಯಾ. ಸೊ ಕಿಚನ್ ಏರಿಯಾದಲ್ಲಿ ನಿಮ್ಗೆ ಬೇಕಾದ್ರೆ ಎಲ್ಲ ಐಟಮ್ಸ್ ಇಟ್ಟಿದ್ದಾರೆ. ಕೆಟಲ್ ಇಟ್ಟಿದ್ದಾರೆ, ಎಲೆಕ್ಟ್ರಿಕ್ ಸ್ಟವ್ ಇಟ್ಟಿದ್ದಾರೆ, ಮತ್ತು ಯುಟೆನ್ಸಿಲ್ಸ್ ಪ್ಲೇಟ್ಸ್ ಇಟ್ಟಿದ್ದಾರೆ. ಮತ್ತು ಕೆಲವೊಂದು ಯೂಸ್ ಮಾಡೋದಿತ್ತು ಅಂದರೆ ಸಾಲ್ಟ್ಸು, ಪೆಪ್ಪರು, ಸಿಂಕ್ ಇದೆ.
ಸೊ ಓವರಾಲ್ ಎಲ್ಲ ಕಂಪ್ಲೀಟ್ ಆಗಿದೆ ಈ ಮನೇಲಿ. ಬಂದು ಜಸ್ಟ್ ಸ್ಟೇ ಮಾಡ್ಬೋದು ಆರಾಮಾಗಿ. ಇದೊಂದು ಕಾಮನ್ ವಾಶ್ರೂಮ್ ಇದೆ, ಬಾತ್ರೂಮ್ ಇದೆ. ಹೀಗೆ ಬಂದರೆ ಹಿಂದ್ಗಡೆನೂ ಅಷ್ಟೇ ಕ್ರೇಜಿಯಾಗಿದೆ ಜಾಗ. ಸೊ ಹಿಂದ್ಗಡೆ ಬಂದರೆ ನೀವು ಕ್ರೇಜಿಯಾಗಿ ನೋಡ್ಬೋದು. ಇಲ್ಲೇ ಹಿಂದೆನೇ ಕಾಫಿ ಎಸ್ಟೇಟ್, ಕಾಫಿ ಹಿಂದೆ ಕಾಣಿಸ್ತದೆ, ಕಾಫಿ ಹಿಂದೆನೇ ಬೆಳ್ತಿದೆ. ಆ್ಯಂಡ್ ನಿನ್ಗೇನು ಹೇಳ್ತಿದ್ದಲ್ಲ ಆಗಲೇ 360 ಡಿಗ್ರಿ ಸೆಕ್ಯೂರಿಟಿ ಸಹ ಇದೆ ನಿಮಗೆ. ಇಲ್ಲಿ ಏನು ತೊಂದರೆ ಅಂಥದ್ದೇನೂ ಇಲ್ಲ. ಆ್ಯಂಡ್ ವಾಟರ್ ಫೆಸಿಲಿಟೀಸು ಅಷ್ಟೇ ನೀಟಾಗಿದೆ. ಆ್ಯಂಡ್ ನಿಮ್ಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತಿಗೆ ಬಾನ್ಫೈರ್ ಹಾಕ್ಕೊಡ್ತಾರೆ. ಕಂಪ್ಲೀಟಾಗಿ ನೋಡ್ತಾ ಇರ್ಬೋದು. ಅಲ್ಲ ಅಷ್ಟೇ ಅಲ್ಲೂ CC ಕ್ಯಾಮ್ರಾ ಇದೆ. ಮತ್ತು ಕ್ರೇಜಿ ಸ್ಟೇ ಮಾತ್ರ ಸಕ್ಕತ್ತಾಗಿದೆ, ನೀಟಾಗಿದೆ, ಹೈಜೀನ್ ಆಗಿದೆ. ಆ್ಯಂಡ್ ಇನ್ನೊಂದು ಸತಿ ಹೇಳ್ತಾಯಿದ್ದೀನಿ, ಈ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವೇನಾದರೂ ಈ ಕಡೆ ಬರೋದಿತ್ತು ಅಂದರೆ ಡೆಫಿನೆಟ್ಲಿ ಈ ಸ್ಟೇನ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಬಿಕಾಸ್ ನಾನಂತೂ 100% ಸ್ಯಾಟಿಸ್ಫೈಡ್ ವಿತ್ ದಿಸ್ ಸ್ಟೇ. ಸೊ ಇವಾಗ ಕಂಪ್ಲೀಟಾಗಿ ಫ್ರೆಶ್ ಆಗಿ ಚಿಲ್ ಮಾಡೋದು, ಆಮೇಲೆ ಕೂತ್ಕೊಂಡು ನಿಮಗೆ ಒಂದು ಬಾರ್ಬಿಕ್ಯೂ ಮಾಡೋದು ವೀಡಿಯೋ ತೋರಿಸ್ತೀನಿ. ಸೊ ಇವಾಗ ಫ್ರೆಶ್ ಅಪ್ ಆಗ್ತೀನಿ ನಿಮಗೆ, ಆಮೇಲೆ ನೈಟ್ ಸಿಗ್ತೀನಿ.